ಇಬ್ರು ಸರ್ಕಾರದವರು ಸಾಮಾನ್ಯ ಜನರ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಹೋಟೆಲ್ ನಡೆಸೋದು ತುಂಬಾ ಕಷ್ಟ ಇದೆ. ಬಂಧುಗಳೇ ನಮಸ್ಕಾರ, ಜನಜಾಗೃತಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬಂಧುಗಳೇ, ವಾಣಿಜ್ಯ ಸಿಲಿಂಡರ್ ದರ ಹೆಚ್ಚಳದ ಬಗ್ಗೆ ಗ್ರಾಹಕರು ಮತ್ತು ಹೋಟೆಲ್ ಮಾಲೀಕರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ. ಗ್ಯಾಸ್ ರೇಟು ತುಂಬಾ ಜಾಸ್ತಿ ಆಗ್ತದೆ. ನಮ್ಗೆ ಪಬ್ಲಿಕ್ ಗೆ ತುಂಬಾ ತೊಂದರೆ ಆಗ್ತದೆ. ಕಡಿಮೆ ಆದ್ರೆ ನಮ್ಗೆ ಪಬ್ಲಿಕ್ ಗೆ ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದ್ರಿಂದ ನಿಮ್ಮ ಹೋಟೆಲ್ ಉದ್ಯಮಕ್ಕೆ ಏನಾದ್ರೂ ಪರಿಣಾಮ ಬೀಳುತ್ತಾ, ಅಥವಾ ಇವತ್ತಿನ ದಿವಸ ಈ ಪರಿಣಾಮನ ಗ್ರಾಹಕರ ಮೇಲೆ ನೀವು ಹೋಟೆಲ್ ಉದ್ಯಮ ಆಲ್ರೆಡಿ 2021ರಲ್ಲಿ ಕೋವಿಡ್ ಬಂದಾಗ ಏನ್ ಪರಿಸ್ಥಿತಿ ಅನುಭವಿಸಿತು, ಅದೇ ಪರಿಸ್ಥಿತಿ ಇವತ್ತು ಮತ್ತೆ ಹೋಟೆಲ್ ಉದ್ಯಮ 100ಕ್ಕೆ 50% ಹೋಟೆಲ್ ಕುಗ್ಗಿ ಹೋಗುವಂತದಲ್ಲಿ ಪ್ರಥಮ ಬಾರಿಗೆ 993 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹೋಟೆಲ್ ನಡೆಸೋದು ತುಂಬಾ ಕಷ್ಟ ಇದೆ. ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏಕಾಏಕಿ ಇಂಥ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದಾಗ ಗ್ರಾಹಕರ ಮೇಲೂ ಕೂಡ ಹೊರೆ ಬೀಳುವಂತ ಕೆಲಸ ಆಗತ್ತೆ. ಗ್ರಾಹಕರಿಗೆ ಎಷ್ಟು ಮಾಡ್ಬೋದು, ಒಂದು 5 ರೂಪಾಯಿ ಜಾಸ್ತಿ ಮಾಡ್ಬೋದು, ಇಲ್ಲ 10 ರೂಪಾಯಿ ಜಾಸ್ತಿ ಮಾಡ್ಬೋದು. ಆದ್ರೂ ಕೂಡ ನಮ್ಗೆ ವರ್ಕೌಟ್ ಆಗಲ್ಲ. ಗ್ರಾಹಕರೇ ನಮ್ಮ ದೇವರು. ಇವತ್ತು ಅವರ ಮೇಲೆ ಹೊರೆ ಇರ್ತದೆ. ನಮಗೆ ಸರ್ಕಾರ ಜಾಸ್ತಿ ಮಾಡಿದೆ ಅಂದ್ಬಿಟ್ಟು ನಾವು ಅವರಿಗೆ ಹೊರೆ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡುವ ಗ್ರಾಹಕರಿಗೆ ಜಾಸ್ತಿ ರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತು ಪರಿಸ್ಥಿತಿ ತುಂಬಾ ಕಷ್ಟ. ಸಬ್ಸಿಡಿ ಕೊಡುವಂತ ಕೆಲಸ ಮಾಡಿ ಹೋಟೆಲ್ ಸಂಘ ಮತ್ತು ಬೆಂಗಳೂರು ಹೋಟೆಲ್ ಸಂಘ ಯಾವ ತರ ರೇಟ್ ಯಾವ ತರ ಮಾಡೋದು ಅಂತ ಮುಂದಿನ ದಿನದಲ್ಲಿ ಮಾಡ್ತೀವಿ.